ನಮಸ್ತೆ ವೀಕ್ಷಕರೇ, ನಾನಿವಾಗ ಮುಳ್ಳು ಸೌತೆಕಾಯಿದ ಮೊಸರುಗಾಯಿ ಮಾಡ್ತೀನಿ. ಇಲ್ಲೇ ಹೆರದು ಇದು ನೀರು ಭಾಳ ಬಿಡ್ತೈತಿ. ಇದನ್ನು ಸರಿಯಾಗಿ ಹಿಂಡಿ ನೀರನ್ನ ತೆಗೆದಿಟ್ಕೋಬೇಕು. ಇದನ್ನು ಹೆರಿಬೇಕು. ಎಳೆ ಬೀಜ ಇದ್ರೆ ಬಿಡಬೇಕು, ಬಲ್ತದ ಬೀಜ ಇದ್ದರೆ ಇವನ್ನೆಲ್ಲ ಬೀಜನ ನಾನು ತೆಗ್ದೇನಿ. ಅಲ್ಲೊಂದು ಇಲ್ಲೊಂದು ಉಳ್ಕೊಂಡಾವ. ಇನ್ನೂ ಇವೆಲ್ಲ ಬೀಜನ ತೆಗಿಬೇಕು. ತೆಗೆದು ಈ ಥರ ಹೆರೆದು ಇಟ್ಕೋಬೇಕು. ಇದು ಜವಾರಿ ಮುಳ್ಳು ಸೌತೆಕಾಯಿ ನಮ್ಮ ಹೊಲ್ದಾಗ ಬೆಳೆದಿತ್ತು. ಊರಿಗೆ ಹೋದಾಗ ತೊಗೊಂಡು ಬಂದಿದ್ದೆ ನಾನು. ಅದದು ಇವಾಗ ನಾನು ಅದಕ್ಕೆ ಒಂದೂವರೆ ಚಮಚದಷ್ಟು ಎಣ್ಣೆಯನ್ನು ಹಾಕಿದೆ. ಪೇಟ್ಯಾಗ ಸಿಗ್ತಾವೆ, ಇಷ್ಟಿಟ್ಟು ಸಿಗ್ತಾವೆ. ಸ್ವಲ್ಪ ಕಹಿ ಬರ್ತಾವೆ. ಅವು ಯಾಕೈತೆ ನಾವು ಸಿಪ್ಪಿ ಕಹಿ ಬರ್ತಾವೆ. ಪೇಟ್ಯಾಗ ತಂದದ್ದು ಜವಾರಿಗೂ ತಂದಿರ್ತಾರೆ ಕೆಲವೊಬ್ಬರು. ಅಲ್ಲಿ ಕೆಳಗೆಲ್ಲ ಹಚ್ಚಿರ್ತಾರೆ ಕಾಣಿಸ್ತೈತಿ. ಆದರೆ ನಾನು ಊರಾಗ ತೊಗೊಂಡು ಬಂದಿದ್ದೆ. ಇವಾಗ ನಾನು ಏನು ಮಾಡ್ತೀನಿ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ ಕಾಳನ್ನು ಹಾಕ್ತೀನಿ. ನಾನು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಕಾಳು ಹಾಕಿದೆ. ಇವಾಗ ಒಂದು ಎಳೆ ಕರಿಬೇವು, ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಒಂದೇ ಒಂದು ಮೆಣಸಿನಕಾಯಿನ ನಾನೇನು ಮಾಡಿದ್ದೆ ಹಾಕಿ ಇಟ್ಕೊಂಡಿದ್ದೆ. ಆಮೇಲೆ ಆ ಒಗ್ಗರಣೆಯಲ್ಲಿ ಏನು ಮಾಡಬೇಕು, ಇದನ್ನು ಹಾಕಬೇಕು. ಇವಾಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನು. ಗ್ಯಾಸ್ ಬೇಡ, ಉರಿ ಬಿಸಿ ಆಗಬಾರ್ದು. ಇದು ಅಷ್ಟೇ ಸ್ವಲ್ಪ ಅದ್ರಾಗನೇ ಹಿಂಗೆ ಹಾಕಬೇಕು. ಈಗ ಹೆರ್ದು ಇಟ್ಕೊಂಡೇವಲ್ಲ ಇದನ್ನು ಈ ಥರ ಬಿಚ್ಚಿ ಹಿಂಡಿ ಇಟ್ಕೊಂಡಿದ್ದೆ. ಇದು ನೀರು ಬಿಡ್ತೈತಿ. ಇದು ಭಾಳಷ್ಟು ನೀರಿನ ಅಂಶ ಜಾಸ್ತಿ. ಸೌತೆಕಾಯಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಭಾಳ ಚಲೋದು. ಈ ಥರ ಇದನ್ನು ನಾನು ಈಗ ಒಗ್ಗರಣೆಯಲ್ಲಿ ಹಾಕಿ ರುಚಿಗೆ ತಕ್ಕಷ್ಟು ನಾನು ಇವಾಗ ಉಪ್ಪನ್ನು ಹಾಕ್ತೀನಿ. ಹೆಚ್ಚಿಟ್ಟಂಥ ಕೊತ್ತಂಬರಿಯನ್ನು ನಾನು ಇಲ್ಲಿ ಹಾಕ್ತೀನಿ. ಇಲ್ಲೇ ಸ್ವಲ್ಪ ನಾನು ಮೊಸರನ್ನ ಬಿಡ್ತೇನೆ. ಇದಕ್ಕೆ ಸ್ವಲ್ಪ ಮೊಸರು ಬಿಡಬೇಕು. ಈ ಥರ ಮೊಸರು ಬಿಟ್ಟು ಇದನ್ನು ನಾನು ಕಲಿಸ್ತೇನೆ. ಇದಕ್ಕೆ ಮೊಸರು ಜಾಸ್ತಿ ಹಾಕೋದ್ರಿಂದ, ಇದಕ್ಕೆ ಮೊಸರು ಹಾಕಿ ಕಲಿಸೋದ್ರಿಂದ ಇದಕ್ಕೆ ಏನಂತಾರೆ, ಮೊಸರುಗಾಯಿ ಅಂತಾರೆ. ಇದು ಚಪಾತಿಗೆ ರೊಟ್ಟಿಗೆ ಚಲೋ ಆಗ್ತೈತಿ. ಇದು ಹೊಲದಾಗ ಬೆಳೆದಿದ್ದು ನೋಡ್ರಿ ವೀಕ್ಷಕರೇ. ಇದು ಮೊಸರುಗಾಯಿ ಎಷ್ಟು ಚಲೋ ಆಗ್ತದೆ. ಇದು ಭಾಳ ರುಚಿ ಆಗ್ತೈತಿ. ಚೆಂದಾಗಿ ಹಿಂಗೆ ಮಿಕ್ಸ್ ಮಾಡಿ ಕಲಿಸ್ಕೋಬೇಕು. ಇದನ್ನು ನೋಡಿ ವೀಕ್ಷಕರೇ, ಇವಾಗ ಏನಾಯಿತು, ಮೊಸರುಗಾಯಿನ ರೆಡಿ ಆಯಿತು. ಇದಕ್ಕೇನಿಲ್ಲ, ಇಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಒಂದು ಹಸಿಮೆಣಸಿನ್ಕಾಯಿ, 4 ಸಾಸಿವೆ ಕಾಳು ಒಗ್ಗರಣೆ ಹಾಕಿ ಕರಿಬೇವು ಕೊತ್ತಂಬರಿ ಹಾಕಬೇಕು. ಹಾಕಿ ಉಪ್ಪು ಹಾಕಿ ಇದನ್ನು ಮೊದಲು ಕೆರ್ಕೊಂಡು ಸರಿಯಾಗಿ ಹಿಂಡಿ ತಕ್ಕೋಬೇಕು. ಇದನ್ನು ನೀರು ಬಿಡ್ತೈತಿ. ಇದು ಆದರೂ ಇಷ್ಟು ನೀರು ಬಿಡ್ತೈತಿ ನೋಡ್ರಿ. ನೀರು ಬಿಡ್ತೈತಿ. ಇದು ಮೊಸರು ಹಾಕಿ ನೀವು ನೀರು ಬಿಡ್ತೈತಿ. ನೀವು ಉಪ್ಪು ಹಾಕತ್ತಿಗೆ ಈ ಥರ ಇದು ಹಾಕೈತಿ. ಇದನ್ನು ಬಿಸಿ ಮಾಡೋಂಗಿಲ್ಲ. ಆದರೆ ಹಂಗೆ ಒಗ್ಗರಣೆ ಹಾಕಿ ಅದ್ರಾಗ ಹಾಕಿ ಇದನ್ನು ಮೊಸರುಗಾಯಿನ ಮಾಡ್ಕೋಬೋದು. ರೊಟ್ಟಿಗೆ ಚಪಾತಿಗೆ ಭಾಳ ಚಲೋ ಆಗ್ತೈತಿ. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕ.